ದರಿದ್ರ ಕಾಂಗ್ರೆಸ್ ಬಂದ ಮೇಲೆ ಯಾವ ಅಭಿವೃದ್ಧಿ ಆಗಿಲ್ಲ. ಯಾವ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜನ ಕಲ್ಯಾಣ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಯತ್ನಾಳ್ ಟಾಪಿಕ್ ದಿಕ್ಕು ತಪ್ಪಿಸೋಕೆ ವಿಜಯೇಂದ್ರ ಯತ್ನ. ಬಿಎಸ್ವೈ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಯಾವ ಅಭಿವೃದ್ಧಿ ಆಗಿದೆ? ದರಿದ್ರ ಕಾಂಗ್ರೆಸ್ ಬಂದ ಮೇಲೆ ಯಾವ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಹಾಗಾದ್ರೆ ಇವರಪ್ಪ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕರ್ನಾಟಕ ರಾಮರಾಜ್ಯವಾಗಿತ್ತ. ಬೊಮ್ಮಾಯಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಕೇಳಿ ಬಂದಾಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಎಗ್ಗಿಲ್ಲದೆ ನಡೆಯುತ್ತಿದ್ವಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಯಾವ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜನ ಕಲ್ಯಾಣ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಬಿವೈ ವಿಜಯೇಂದ್ರ ಹೇಳ್ತಿದ್ದಾರೆ. ಇವರ ಪ್ರಕಾರ ರಾಜ್ಯದಲ್ಲಿ ಅದ್ಯಾವ ಅಭಿವೃದ್ಧಿ ಆಗ್ಬೇಕಿತ್ತು, ಅದ್ಯಾವ ಅಭಿವೃದ್ಧಿ ಹಳ್ಳ ಹಿಡಿದಿದೆ. ಈ ಹಿಂದೆ ಬಿಎಸ್ವೈ ಮತ್ತು ಬೊಮ್ಮಾಯಿ ಸರ್ಕಾರವಿದ್ದಾಗ ಬಸ್ ಟಿಕೆಟ್ ದರ ಏರಿಸಿದ್ರು. ಅದೆಷ್ಟು ತಿಂಗಳುಗಳ ಕಾಲ ಸಾರಿಗೆ ನೌಕರರಿಗೆ ಸಂಬಳ ಹೆಚ್ಚು ಮಾಡದೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಬೊಂಬಡ ಬಾರಿಸಿದ್ರು. ಆದ್ರೀಗ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಕಾಂಗ್ರೆಸ್ ಸರ್ಕಾರ ಸಾರಿಗೆ ನೌಕರರ ಸಂಬಳವನ್ನು ಹೆಚ್ಚಿಸಿದೆ. ಅಷ್ಟೇ ಅಲ್ಲ, ಕಳೆದ ಸಲಕ್ಕಿಂತ ಈ ಸಲ 50,000 ಕೋಟಿ ರೂಪಾಯಿ ಹೆಚ್ಚುವರಿ ಬಜೆಟ್ ಪ್ರಕಟಿಸಿರುವ ಸಿಎಂ ಸಿದ್ದರಾಮಯ್ಯ ಪ್ರತಿ ವರ್ಷ 56,000 ಕೋಟಿ ರೂಪಾಯಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ. ಇನ್ನುಳಿದಂತೆ ಪ್ರತಿ ವರ್ಷದಂತೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ 3.20 ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ತಿದೆ. ಇದೆಲ್ಲ ಗೊತ್ತಿದ್ರು ಬಿವೈ ವಿಜಯೇಂದ್ರ ಮಾಧ್ಯಮಗಳು ಮತ್ತು ರಾಜ್ಯದ ಜನ ದಡ್ಡರು ಅನ್ನೋ ರೀತಿ ಈ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತೇಳಿ ಗೂಬೆ ಕೂರಿಸಿ ತಮ್ಮ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. ಯಾವುದೇ ಅಭಿವೃದ್ಧಿ ಶಂಕುಸ್ಥಾಪನೆ ಯಾವುದೂ ಕೂಡ ನಡೀತಾ ಇಲ್ಲ. ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ನಾಡಿನ ಜನತೆ ನೋಡಿರಲಿಲ್ಲ. ಅಂತ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಯಾರು ಹೇಳಿದವರು ದುಡ್ಡಿಲ್ಲ ಅಂತ? ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ? ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ? ಯಾವ್ದಕ್ ದುಡ್ಡಿಲ್ಲ ಹೇಳಪ್ಪ? ಟೆಲ್ ಮಿ ಟು ವಿಚ್ ಪ್ರೋಗ್ರಾಮ್ ಯು ಡೋಂಟ್ ಹ್ಯಾವ್ ಮನಿ. ಸುಮ್ನೆ ಪೊಲಿಟಿಕಲ್ ಆಗಿ ಏನೋ ಹೇಳಿದ್ರೆ ದುಡ್ಡಿಲ್ಲ ಇವ್ರ ಹತ್ರ, ದುಡ್ಡಿಲ್ಲ ಇವ್ರ ಹತ್ರ. ಇವರಪ್ಪ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕೋವಿಡ್ ಹೆಸರಲ್ಲಿ 40,000 ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಅಂತೇಳಿ ಇವರದೇ ಪಕ್ಷದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಬಿವೈ ವಿಜಯೇಂದ್ರ ಆರ್ಟಿಜಿಎಸ್ ಮೂಲಕ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪವೂ ಇದೆ. ಜೊತೆಗೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಬೊಮ್ಮಾಯಿ ಸರ್ಕಾರದ ಹಲವು ಇಲಾಖೆಗಳಲ್ಲಿ 40ರಿಂದ 70% ವರೆಗೂ ಕಮಿಷನ್ ಹೊಡೆಯಲಾಗುತ್ತಿತ್ತು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಹಾಗಾದ್ರೆ ಬಿಎಸ್ವೈ ಮತ್ತು ಬೊಮ್ಮಾಯಿ ಸರ್ಕಾರವಿದ್ದಾಗ ಕರ್ನಾಟಕದಲ್ಲಿ ರಾಮರಾಜ್ಯ ಸೃಷ್ಟಿಯಾಗಿತ್ತ. ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿದ್ದು, ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ ಇದ್ದಿದ್ದನ್ನ 110 ರೂಪಾಯಿಗೆ ಏರಿಸಿ ಆನಂತರ ಅದರಲ್ಲಿ 10 ರೂಪಾಯಿ ಇಳಿಸಿ ಇದು ಮೋದಿ ಗುಡ್ ನ್ಯೂಸ್ ಅಂತ ಪುಂಗಿದ್ದು ಬಿಜೆಪಿಗರಲ್ವಾ? 450 ರೂಪಾಯಿ ಇದ್ದ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ 1000 ರೂಪಾಯಿ ಗಡಿ ದಾಟಿಸಿ ಕೊಡ್ತಾ ಇದ್ದ ಸಬ್ಸಿಡಿಯನ್ನು ನಿಲ್ಲಿಸಿ ಬಡವರ ಬದುಕಿನ ಮೇಲೆ ಬರೆ ಇಳಿದಿದ್ದು ಯಾರ ಸರ್ಕಾರ? ಬಿಜೆಪಿ ಸರ್ಕಾರ ಅಲ್ವಾ? ಇದೇನಾ ಬಿವೈ ವಿಜಯೇಂದ್ರ ಅವರು ಹೇಳ್ತಾ ಇರೋ ಬಿಜೆಪಿಗರ ಅಭಿವೃದ್ಧಿ? ಬಡಬಗ್ಗರಿಗೆ ಒಂದೇ ಒಂದು ಜನಪ್ರಿಯ ಯೋಜನೆಯನ್ನು ಜಾರಿಗೆ ತರದೆ ಬರೀ ಲೂಟಿಯಲ್ಲಿ ತಲ್ಲೀನವಾಗಿದ್ದೇ ಬಿಜೆಪಿಗರ ಸಾಧನೆನಾ? ಈಗ 5 ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇರೋ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಮಾತನಾಡೋ ವಿಜಯೇಂದ್ರ ಅವರಿಗೆ ಯಾವ ನೈತಿಕತೆ ಇದೆ? ಇನ್ನ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕೊಟ್ಟ ಮಾತಿನಂತೆ ರೈತರ 1 ಲಕ್ಷದವರೆಗಿನ ಬೆಳೆ ಸಾಲ ಮನ್ನಾ ಮಾಡಲು ನಿರಾಕರಿಸಿದ್ರು. ನಮ್ಮ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ರೈತರ ಸಾಲ ಮನ್ನಾ ಮಾಡೋದಕ್ಕೆ ನೋಟ್ ಪ್ರಿಂಟ್ ಮಾಡಕ್ಕಾಗುತ್ತಾ ಅಂತೇಳಿ ಬಿಎಸ್ವೈ ಉಡಾಫೆ ಉತ್ತರ ಕೊಟ್ಟಿದ್ರು. ಹಾಗಾದ್ರೆ ಈಗ ವಿಜಯೇಂದ್ರ ಅವರು ಹೇಳೋ ಹಾಗೆ ದರಿದ್ರ ಕಾಂಗ್ರೆಸ್ ಸರ್ಕಾರವಾ ಈ ಹಿಂದಿನ ಬಿಜೆಪಿ ಸರ್ಕಾರವಾ? ಯತ್ನಾಳ್ ಟಾಪಿಕ್ ದಿಕ್ಕು ತಪ್ಪಿಸೋಕೆ ವಿಜಯೇಂದ್ರ ಯತ್ನಿಸುತ್ತಿದ್ದಾರಾ? ತಮ್ಮ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಕಾಪಾಡಿಕೊಳ್ಳೋದಕ್ಕಾಗಿ ವಿಜಯೇಂದ್ರ ಹೀಗೆಲ್ಲ ಪುಂಗುತ್ತಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಇದು ಜೀರೋ ಸರ್ಕಾರ ಎಂದ ಬೊಮ್ಮಾಯಿ. ಎಲ್ಲಿ ಹೋಯ್ತು ಇವರ ದಮ್ಮು ತಾಕತ್ತು? ಒಂದು ಕಡೆ ಬಿವೈ ವಿಜಯೇಂದ್ರ ಉದ್ದುದ್ದ ರೈಲು ಬಿಡ್ತಿದ್ರೆ, ಮತ್ತೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಸಿದ್ದು ಸರ್ಕಾರವನ್ನ ಜೀರೋ ಸರ್ಕಾರ ಅಂತೇಳಿ ಟೀಕಿಸಿದ್ದಾರೆ. ರಾಜ್ಯದ ಜನ ಸುಭಿಕ್ಷವಾಗಿ ಆಡಳಿತ ಮಾಡಿ ಅಂತೇಳಿ ಅಧಿಕಾರ ಕೊಟ್ಟಿದ್ದಾರೆ, ಆದ್ರೆ ಇದು ಜೀರೋ ಸರ್ಕಾರ ಅಂತೇಳಿ ಪುಂಗಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ದುಡ್ಡಲ್ಲಿ ಸಮಾವೇಶ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಸಮಾವೇಶ ಮಾಡಿದ್ದಾರೆ? ನೀವು ರಾಜ್ಯದ ಜನರಿಗೆ ಬಲ ತುಂಬಬೇಕು. ನೀವು ಆಲ್ರೆಡಿ ಸಿಎಂ ಆಗಿದ್ದೀರಿ, ಯಾಕೆ ನಿಮಗೆ ಬಲ ಬೇಕು? ಇಷ್ಟು ಅಸ್ಥಿರತೆಯಲ್ಲಿ ಸಿಎಂ ಬದುಕೋ ಪರಿಸ್ಥಿತಿ ಬಂದಿದೆ ಅಂತ ಕನಿಕರ ಬಂದಿದೆ. ನಿಮಗೆ ಸಮಾವೇಶ ಬೇಕಾ ಅಂತೇಳಿ ಬಸವರಾಜ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಜೀರೋ ಸರ್ಕಾರವನ್ನು ಮಾಡಿ, ಅಭಿವೃದ್ಧಿ ಶೂನ್ಯ ಮಾಡಿ ಮತ್ತು ಹೆಜ್ಜೆಗೂ ಹಗರಣಗಳನ್ನು ಮಾಡ್ಕೊಳ್ತಾ ಹೋಗಿ ನೀವು ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮಗೆ ಕನಿಕರ ಬರ್ತಾ ಇದೆ. ಇಲ್ಲಿ ಕನಿಕರ ತೋರಿಸಬೇಕಾಗಿರೋದು ಸಿಎಂ ಸಿದ್ದರಾಮಯ್ಯನವರಿಗಲ್ಲ, ಬೊಮ್ಮಾಯಿ ಅವರಿಗೆ. ಮಾಜಿ ಸಿಎಂ ಆಗಿದ್ದುಕೊಂಡು ಈಗ ಸಂಸದರಾಗಿರೋ ಇವರು ತಮ್ಮ ಸ್ವಂತ ಕ್ಷೇತ್ರದಲ್ಲಿ ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳೋದಕ್ಕಾಗ್ಲಿಲ್ವಲ್ಲ.
ಇದೆಂತ ದೈನಾತಿ ಸ್ಥಿತಿ ಬಸವರಾಜ ಬೊಮ್ಮಾಯಿ ಅವರದ್ದು. ಇವರು ಸಿಎಂ ಆಗಿದ್ದಾಗ ದಮ್ಮಿದ್ರೆ ತಾಕತ್ತಿದ್ರೆ ನಮ್ಮ ಹೋರಾಟವನ್ನ ತಡೀರಿ ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ಸವಾಲಿಸಿದ್ರು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರದೇ ಸಾರಥ್ಯದಲ್ಲಿ ಚುನಾವಣೆ ಎದುರಿಸಿದ ಬಿಜೆಪಿ 120ರಿಂದ 66ಕ್ಕೆ ಇಳಿದು ಹೋಯ್ತಲ್ವಾ. ಆಗ ಬಸವರಾಜ ಬೊಮ್ಮಾಯಿ ಅವರ ದಮ್ಮು ತಾಕತ್ತು ಏನಾಗಿತ್ತು? ಸಿದ್ದು ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಹೊಟ್ಟೆ ಕಿಚ್ಚಿನಿಂದ ವಾಗ್ದಾಳಿ ನಡೆಸುತ್ತಿದ್ದಾರೆ. ಹತಾಶೆಗೊಂಡಿರೋ ಬಿಜೆಪಿಗರು ಬೇಕು ಅಂತಲೇ ಸರ್ಕಾರವನ್ನ ಹಂಗಿಸುತ್ತಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರ ಈ ಬೂಟಾಟಿಕೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.